ಮಾಡೋರಿಗೆ 60,000ದಿಂದ 1,00,000 ಸಂಬಳ ಇದೆ. ಹೌದಪ್ಪ? ನೀವು ಕೇಳ್ತಿರ್ತೀರೋ ಕನಿಷ್ಠ 30 ಅಂದ್ರೆ ಜಾಸ್ತಿ ಅರ್ಧ ಕೊಡಿ ಅಂತ ಇರ್ಲಿ ದಿನಗೂಲಿ ಅಂತ. ಇಲ್ಲಿರ್ತಕ್ಕಂಥದ್ದು 60,000 ನಿಮಗೆ 60,000 ಅಂತಂದ್ರೆ ನಿಮ್ಗೆ ಅವರಿಗೆ 1,00,000 ರೂಪಾಯಿ ಸಂಬಳ ಸಿಕ್ತಿದ್ರೆ ಇಡೀ ವರ್ಷಕ್ಕೆ 1,00,000 ಕೊಡ್ತಾರೆ ಅಲ್ವಾ? ಇದನ್ನ ನೀವು ಹೆಚ್ಚಿಸ್ಬೇಕು ಅಂತ ಕೇಳಿ ನಾನು ಅದನ್ನು ತಾಯಿ ಹೇಳಿದ್ದು. ಅದರಲ್ಲೂ ನೀವು ಹಳ್ಳಿಗಾಡಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ನೀವು ಮಕ್ಕಳನ್ನ ಭವಿಷ್ಯವಾಗಿ ನೀವು ರೂಪಿಸ್ತಕ್ಕಂಥವ್ರು, ನಿಮಗೆ ಅನ್ಯಾಯ ಆಗಬಾರ್ದು. ಆದ್ರಿಂದ ನೀವು ಏನೇನಿಲ್ಲಿ ಕೇಳಿದ್ದೀರಿ ನಮಗೆ ಸಹಮತ ಇದೆ. ನಾವು ಇದನ್ನ ಈಗ ಸದನ ಪ್ರಾರಂಭ ಆಗ್ತದೆ, ಬಜೆಟ್ ಸೆಷನ್ ಈಗ ಸ್ಟಾರ್ಟ್ ಆಗ್ತದೆ, ಅಲ್ಲಿಯೂ ಕೂಡ ಹೋರಾಟ ಮಾಡ್ತೇವೆ. ನಾನು ನಿನ್ನೆ ಹೇಳಿದ್ದೇನೆ ನಿಮಗೆ, ತಕ್ಷಣ ನಾಳೆನೆ ಪತ್ರ ಬರೀತೀನಿ ಅಂತ. ಇವತ್ತು ನಾನು ಚೀಫ್ ಸೆಕ್ರೆಟರಿಗೂ ಒಂದು ಪತ್ರ ಬರೀತೇನೆ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಬರೀತೇನೆ, ನಿಮ್ಮ ಶಿಕ್ಷಣ ಸಚಿವರಿಗೂ ಕೂಡ ಬರೀತೇನೆ. ಅನೇಕರು ಇವತ್ತು 43,000 ಶಿಕ್ಷಕರು ರೀತಿ ಕೆಲಸ ನಿಮಗೆ ಮಾತ್ರ ಅನ್ಯಾಯ ಆಗಿದೆ ಅಂತ ತಿಳ್ಕೋಬೇಡಿ. ಈಗ ತಾನೇ ನಾನು ಕಚೇರಿಯಲ್ಲಿ ಕುಳಿತಿದ್ದೆ, ಇನ್ನೊಂದು ತಂಡ ಬಂದಿತ್ತು. ಸರ್ ನಮಗೆ 7 ತಿಂಗಳಾಗಿದೆ ಸಂಬಳ ಬಂದಿಲ್ಲ ಅಂತ. ಯಾರಂತಂದ್ರೆ ತಾಲೂಕ್ ಆಫೀಸಲ್ಲಿ, ಸಬ್ ರಿಜಿಸ್ಟರ್ ಆಫೀಸರ್ಗಳಲ್ಲಿ, ಕಚೇರಿಗಳಲ್ಲಿ ಡಾಟಾ ಎಂಟ್ರಿ ಆಪರೇಟರ್ಸ್ ಅಂತ ಇವರು ತಗೊಂಡಿದ್ದಾರೆ. ಅವ್ರಿಗೂ ಕೂಡ 7-8 ತಿಂಗಳಿಂದ ಸಂಬಳ ಬಂದಿಲ್ಲ. ಇವ್ರು ಎಲ್ಲಿ ಸೋರಿಕೆ ಆಗ್ತಾ ಇದೆ ಗೊತ್ತಿಲ್ಲ. ದೊಡ್ಡ ತಿಮಿಂಗಲುಗಳು ಸೇರ್ಕೊಂಡಿವೆ. ಗ್ಯಾರಂಟಿ 5 ಗ್ಯಾರಂಟಿ ಹೇಳಿದ್ರು, ಒಂದು ಗ್ಯಾರಂಟಿನೂ ಸೇರಿಲ್ಲ 6 ತಿಂಗಳಿಂದ. ಇದು ಕೂಡ ನನ್ನ ಹೋರಾಟ ಇದೆ. ಇದ್ರ ಜೊತೆಗೆ ಅನೇಕ ಸಮಸ್ಯೆಗಳನ್ನು ನೀವು ಕೇಳಿದ್ದೀರಿ. ಇವೆಲ್ಲಕ್ಕೂ ಕೂಡ ಸರ್ಕಾರ ಉತ್ತರ ಕೊಡಬೇಕು. ಕಳೆದ ತಿಂಗಳು ಮಾನ್ಯ ಅಧ್ಯಕ್ಷರು ದೊಡ್ಡ ಸಭೆಯನ್ನು ಇಲ್ಲೇ ಉದ್ದೇಶಿಸಿ ಮಾತನಾಡಿ, ಈ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳು, ಇದರಲ್ಲಿ ಅಂಗನವಾಡಿಯಲ್ಲಿ ಆಶಾ ಕಾರ್ಯಕರ್ತರು, ಅಂಗನವಾಡಿ ಗ್ಯಾರಂಟಿ 5 ಆಯ್ತು, 6ನೇ ಗ್ಯಾರಂಟಿ ಯಾರಿಗಾದ್ರೂ ಕೊಡ್ತೀವಿ ಅಂತಂದ್ರೆ ಅದು ಅಂಗನವಾಡಿ ಟೀಚರ್ಸ್ ಅಂತ ಹೇಳಿ. 7ನೇ ಗ್ಯಾರಂಟಿ ಯಾವುದು ಅಂತಂದ್ರೆ ಆಶಾ ಕಾರ್ಯಕರ್ತರು. 8ನೇ ಗ್ಯಾರಂಟಿ ಯಾವುದು ಅಂತಂದ್ರೆ ಈ ಅತಿಥಿ ಶಿಕ್ಷಕರು ಅಂತೇಳಿ. ಅವರು ಇದನ್ನು ತೆಗೆದು ನೋಡಿ, ನೀವು ಕೂಡ ಅವ್ರು ಯಾಮಾರಿಸಿದ್ರು ಅಂತ ನೀವು ಯಾಮಾರಿ ಬಿಟ್ಟಿದ್ದೀರಿ ಕಳೆದ ಚುನಾವಣೆಯಲ್ಲಿ ಅಲ್ವಾ? ಅದೇ ಸುಳ್ಳು ಆಶ್ವಾಸನೆ ನೀವು ಕೂಡ ಹಿಂಗ್ ಜಾರಿ ಬಿದ್ದು ಬಿಟ್ರೆ ನಮ್ ಗತಿ ಏನಾಗ್ಬೇಕು? ನಮ್ ಕಡೆನೂ ಸ್ವಲ್ಪ ನೋಡ್ಬೇಕು ನೀವೆಲ್ಲ. ಆದ್ರೆ ಇವತ್ತು ಏನಾಗಿದೆ, ಅಧಿಕಾರ ಹೇಗಾದ್ರೂ ಮಾಡಿ ಹಿಡಿದು ಬಿಡ್ಬೇಕು ಅನ್ನೋದು ಕಾರಣದಿಂದ ಅನೇಕ ಸುಳ್ಳುಗಳನ್ನ ಹೇಳಿ ಇವತ್ತು ಅಧಿಕಾರದಲ್ಲಿ ಕುಳಿತಿದ್ದಾರೆ. ಈಗ ನಿಮ್ಗೆ ಅನಿಸ್ತಾ ಇದೆ, ಅರೆ ನಮ್ಮನ್ನು ಜಾರಿ ಬೀಳಿಸಿದ್ರು, ವಂಚನೆ ಮಾಡಿದ್ರು, ಮೋಸ ಮಾಡಿದ್ರು, ಏನಪ್ಪ ಮಾಡೋದು? ಈಗ ನೀವು ಯಾರ ಮಾತಿಗೆ, ಯಾರ ಸುಳ್ಳುಗಳಿಗೆ ನೀವು ಜಾರಿ ಬಿದ್ರೋ ಈಗ ಅವ್ರ ವಿರುದ್ಧ ನೀವು ಹೋರಾಟಕ್ಕೆ ನಿಲ್ಲುವಂತ ಪರಿಸ್ಥಿತಿ ಬಂದಿದೆ. ನಾವು ಸುಳ್ಳು ಆಶ್ವಾಸನೆಗಳನ್ನ ಕೊಡೋರಲ್ಲ, ಕೈಲಾದ್ರೆ ಮಾಡ್ತೇವೆ. ಇಲ್ಲ ಅಂತಂದ್ರೆ ಏನ್ ಹೇಳ್ಬೇಕು ಅಷ್ಟಕ್ಕೆ ಹೇಳ್ತೇವೆ. ನೀವು ಕಾನೂನು ಪ್ರಕಾರನೇ ಕೇಳ್ತಾ ಇದ್ದೀರಿ. ಆದ್ರಿಂದ ಇದರಲ್ಲೇನು ಸಮಸ್ಯೆ ಇಲ್ಲ. ಇದನ್ನ ನಾವು ಈ ಸರ್ಕಾರದ ಗಮನ ಸೆಳೆಯತಕ್ಕಂತ ಕೆಲಸವನ್ನ ನಾವು ಮತ್ತೆ ಅಧ್ಯಕ್ಷರು ಕೂಡ ಮಾಡ್ತೇವೆ. ನಾನು ನನ್ನೊಬ್ಬನ್ನೇ ಕರೆದಿರಿ, ನೀವು ನಾನು ಬರ್ತೇನೆ ಅಂದ್ರೆ ಅಲ್ಲೇ ಕುಳಿತು ಅವ್ರಿಗೆ ಹೇಳಿದೆ, ನಮ್ಮ ಅಧ್ಯಕ್ಷರ ಕರ್ಕೊಂಡು ಬರ್ತೇನೆ, ಅವರು ಮಾತಾಡ್ಬೇಕು. ಯಾಕಂದ್ರೆ ಪಕ್ಷವಾಗಿ ನಿಮಗೆ ನಾವು ಸಪೋರ್ಟ್ ನಿಲ್ತೇವೆ, ವ್ಯಕ್ತಿಯಾಗಿ ಅಲ್ಲ.